ಹಲೋ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ನಾನು ಇವತ್ತು ಒಂದು ಪ್ಲೇಸಿಗೆ ಹೋಗ್ತಿದ್ದೀನಿ. ನಾನು ರೀಲ್ಸಲ್ಲೆಲ್ಲ ನೋಡ್ತಿದ್ದೆ, ಬಟ್ ಅದು ಬ್ಯಾಂಕಾಕಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಓಕೆ, ನನಗಿಲ್ಲಿ ಐ ಥಿಂಕ್ ಆಲ್ಮೋಸ್ಟ್ 1 ಮಂತ್ ಆಯಿತು, 2 ಮಂತ್ಸ್ ಆಯಿತು ನಮ್ಮ ಕನ್ನಡದವರೇ ಪರಿಚಯ ಆಗಿ. ಅವರು ಬ್ಯಾಂಗ್ಳೂರವರು. ಬಟ್ ಅವ್ರ ಇರೋ ಅಪಾರ್ಟ್ಮೆಂಟ್ ನಾವಿರೋ ಅಪಾರ್ಟ್ಮೆಂಟ್ಗಿಂತ ಸ್ವಲ್ಪ ದೂರ ಇದೆ. ಸೊ ಹೀಗಾಗಿ ನನಗೆ ಅಷ್ಟೊಂದು ಮೀಟ್ ಆಗೋಕ್ಕಾಗಿರಲಿಲ್ಲ. ರೀಸೆಂಟ್ಲಿ ಮೀಟ್ ಆಗಿದ್ವಿ, ಬಟ್ ಅದೇ ಅವಳೇ ನನಗೆ ಸಜೆಷನ್ ಕೊಟ್ಟಿದ್ದು ಆ ಪ್ಲೇಸಿಗೆ ಹೋಗೋಣ, ನೋಡ್ಕೊಂಬರೋಣ ಅಂತಂದ್ಬಿಟ್ಟು. ಸೊ ನಂಗೆ ಗೊತ್ತೇ ಇರಲಿಲ್ಲ ಈ ಪ್ಲೇಸ್ ಬ್ಯಾಂಕಾಕಲ್ಲಿದೆ ಅಂತಂದ್ಬಿಟ್ಟು. ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ ಇದನ್ನು. ಸೊ ಇವತ್ತು ಅಲ್ಲಿಗೆ ಹೋಗೋಣ, ಬನ್ನಿ ತೋರಿಸ್ತೀನಿ. ದಟ್ಸ್ ಒನ್ ಆಫ್ ದ ಅಮೇಝಿಂಗ್ ಪ್ಲೇಸ್ ಇನ್ ಬ್ಯಾಂಕಾಕ್. ನಿಜವಾಗ್ಲೂ ಯಾರು ಬ್ಯಾಂಕಾಕಿಗೆ ಬರ್ತಿದ್ದೀರಾ ಆ ಪ್ಲೇಸ್ನ ನೋಡ್ಕೊಂಡು ಹೋಗಿ. ಅಲ್ಲೋಗ್ಬಿಟ್ಟು ತೋರಿಸ್ತೀನಿ ಏನಂತ ಅಂದ್ಬಿಟ್ಟು ಹೇಳ್ತೀನಿ. ಪ್ಲೇಸ್ ನೇಮ್ ಇಸ್ ಕೇವ್ ಫ್ಯಾಂಟಸಿ ಅಂತ. ಆ್ಯಂಡ್ ಇಲ್ಲಿಂದ ನನಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಕೆಳಗಡೆ ಹೋಗಿ ಚೆಕ್ ಮಾಡಬೇಕು. ನನಗೆ ಲೊಕೇಶನ್ ಕಳಿಸಿದ್ದಾಳೆ ನನ್ನ ಫ್ರೆಂಡು. ಅವಳನ್ನೂ ಕೂಡ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಇವತ್ತು ನನ್ನ ವ್ಲಾಗಲ್ಲಿ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಮತ್ತೇನು ಹೇಳಬೇಕು ಅಂದ್ಕೊಂಡೆ, ದ್ಯಾಟ್ಸ್ ಇಟ್. ಆ್ಯಕ್ಚುಲಿ ನಂಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. 11 o'clock ಅಲ್ಲಿರಬೇಕು. ನಾನು ಆಲ್ರೆಡಿ ಹೋಗಿರ್ತೀನಿ ಅಂತ ಹೇಳಿಬಿಟ್ಟು ನಾನು ಇನ್ನೂ ಇಲ್ಲೇ ಇದ್ದೀನಿ ವ್ಲಾಗ್ ಮಾಡಿಕೊಂಡು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಆ್ಯಂಡ್ ಅದೇ ನನ್ನ ಅಪಾರ್ಟ್ಮೆಂಟಿಂದ ಅದೆಷ್ಟು ಕಿಲೋಮೀಟರ್ ಇದೆ ಅಂತಂದರೆ ಆಲ್ಮೋಸ್ಟ್ 45 minutes ಏನೋ ತೋರಿಸ್ತಿದ್ದೆ. ಐ ಡಿಂಟ್ ಚೆಕ್ ದ ಕಿಲೋಮೀಟರ್ಸ್. ಇಲ್ಲೆಲ್ಲ ಮೈಲ್ಸಲ್ಲಿ ತೋರಿಸುತ್ತೆ. ಬನ್ನಿ ಹೋಗೋಣ. ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ನಾನು ಇನ್ನೂ ಇಟ್ಕೊಂಡೇ ಇಲ್ಲ. ಬ್ಯಾಗ್ ತೊಗೊಂಡು ಹೋಗಬೇಕು. ಬ್ಯಾಗ್ ಓಕೆ, ಬ್ಯಾಗ್ ಇಲ್ಲೇ ಇದೆ. ಈ ಬ್ಯಾಗ್ನ ತೊಗೊಳ್ತೀನಿ. ಈ ಔಟ್ಫಿಟ್ಟಿಗೆ ಮ್ಯಾಚ್ ಆಗುತ್ತೆ. ಲೆಟ್ ಮಿ ಶೋ ಯು. ಫೈನ್. ಮನೆ ಸ್ವಲ್ಪ ಗಲೀಜು ಮಾಡಿಬಿಟ್ಟಿದ್ದೀನಿ. ಕಾಣಿಸ್ತಿದ್ದೀನಾ? ಐ ಹೋಪ್ ಕಾಣಿಸ್ತಿದ್ದೀನಿ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಚೆನ್ನಾಗಿದೆಯಾ? ಆ್ಯಂಡ್ ಇಷ್ಟ ಅಲ್ಲ, ಅಲ್ಲಿ ಹೋದ್ಮೇಲೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀನಿ. ಹೇರ್ ಸ್ಟೈಲಿಗೆ ಏನು ತೊಗೊಂಡಿದ್ದೀನಿ ಗೊತ್ತಾ? ದಿಸ್ ಕ್ಯೂಟೋಸ್ ಹೇರ್ ಬ್ಯಾಂಡ್. ಏನು ಹೇಳ್ತಾರೆ ಇದಕ್ಕೆ ನಂಗೆ ಗೊತ್ತಿಲ್ಲ. ಇದು ಹಿಂಗೆ ಹಾಕ್ಕೊಳ್ಬೇಕು. ಅಲ್ಲಿ ಹೋದ್ಮೇಲೆ ಹಾಕ್ಕೊಳ್ತೀನಿ. ಇವಾಗ ಇದೆಲ್ಲ ಮಾಡ್ಕೊಂಡು ಹೋಗೋಕ್ಕೆ ಟೈಮ್ ಇಲ್ಲ ನನಗೆ. ಆ್ಯಂಡ್ ಕ್ಯಾಶ್ ತೊಗೊಂಡಿದ್ದೀನಿ. ಮತ್ತೇನು ತೊಗೊಳ್ಬೇಕು ಅಷ್ಟೇ. ಟಿಶ್ಯೂ ತೊಗೊಬೇಕು. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಹೋಗೋಣ ಬನ್ನಿ ನನ್ನ ಜೊತೆಗೆ. ಮನೆ ಲಾಕ್ ಮಾಡೋಣ ಫಸ್ಟ್. ಪವರ್ ಬ್ಯಾಂಕ್ ಮರ್ತೋಗ್ತಿದೆ. ಬೆಳಗ್ಗೆನೇ ಆ್ಯಕ್ಚುಲಿ ಚಾರ್ಜ್ ಇಟ್ಟಿದ್ದೀನಿ ತೊಗೊಂಡೋಗ್ಬೇಕು ಅಂತಂದ್ಬಿಟ್ಟು. ಹಾಗೆ ಹೋಗ್ತಾ ಇದ್ದೆ. ಬನ್ನಿ ಹೋಗೋಣ. ಬ್ಲ್ಯಾಕ್ ಶೂ ಹಾಕಿದೆ, ಮ್ಯಾಚ್ ಆಗಿಲ್ಲ. ಆ್ಯಂಡ್ ವೈಟ್ ಹಾಕಿದೆ, ಮ್ಯಾಚ್ ಆಗಿತ್ತು. ಅಷ್ಟೊಂದು ಓಕೆ ಅನಿಸ್ತಿತ್ತು. ಇವಾಗ ಮಲ್ಟಿ ಕಲರ್ ಹಾಕ್ಕೊಂಡಿದ್ದೀನಿ. ಐ ಹೋಪ್ ಇದು ಮ್ಯಾಚ್ ಆಗ್ತಿದೆ ಅಂತ. ಬನ್ನಿ ಹೋಗೋಣ. ಇದೆಷ್ಟು ಭಯ ಅನಿಸುತ್ತೆ ಅಲ್ಲ. ಆ್ಯಕ್ಚುಲಿ ಐ ಥಿಂಕ್ ಈ ಫ್ಲೋರಲ್ಲಿ ತುಂಬ ಜನ ಇಲ್ಲ ಅನಿಸುತ್ತೆ. ನಂಗೆ ಗೊತ್ತಿಲ್ಲ, ನನಗೆ ನಾನು ನೋಡಿಲ್ಲ ಇಲ್ಲಿ. ಸಿಕ್ಕಾಪಟ್ಟೆ ಭಯ ಆಗುತ್ತೆ ನೈಟ್. ಆ್ಯಂಡ್ ಇವತ್ತು ನಾನು ಒಬ್ಬಳೇ ಹೋಗ್ತಿರೋದಲ್ಲ. ನಾನು ಹೇಳಿದ್ನಲ್ಲ, ನನ್ನ ಫ್ರೆಂಡ್ ರಿಷಿಟ್ ಅಪ್ಪರ್ ಫ್ಲೋರ್ ಪ್ರೆಸ್ ಮಾಡಿದೆ. ನಾನಿವಾಗ 32nd ಫ್ಲೋರಲ್ಲಿರೋದು. ಅಂದರೆ ನಮ್ಮ ಯೂನಿಟ್ ಇರೋದು 32nd ಫ್ಲೋರಲ್ಲಿ. ಬಂತು 32nd. ಬಂದೆ. ಸೊ ಇವಾಗ ಇಲ್ಲಿ ಬಂದಮೇಲೆ ಫೇಸಿಂದ ಆ್ಯಕ್ಸೆಸ್ ಮಾಡಬೇಕು ಲಿಫ್ಟ್ನ. ಸೊ ನೋಡಿ, ಗ್ರೌಂಡ್ ಫ್ಲೋರ್ ಪ್ರೆಸ್ ಮಾಡಬೇಕು ಅಂತಂದರೆ ಫೇಸಿಂದನೇ ಆ್ಯಕ್ಸೆಸ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಮೈ ಬ್ರೆಸ್ಲೆಟ್. ಚೆನ್ನಾಗಿದೆಯಾ? ಅರೆ, ಕ್ಯಾಬಿಂಗ್ ಚೆಕ್ ಮಾಡಬೇಕು. ಬನ್ನಿ. ಕ್ಯಾಬ್ ಬರೋಕ್ಕೆ ಇನ್ನೂ 7 minutes ಇದೆ. ಸೊ ನಾನು ಲಾಬಿಯಲ್ಲಿ ವೆಯ್ಟ್ ಮಾಡ್ತಿದ್ದೆ. ತೋರಿಸ್ತೀನಿ ಬನ್ನಿ ನಮ್ಮ ಲಾಬಿ ಹೇಗಿದೆ ಅಂತ. ಇಲ್ಲಿ ಅಕ್ಕಪಕ್ಕ ಜನ ಇದ್ದಾರೆ. ಸೊ ಐ ಕಾಂಟ್ ಸ್ಪೀಕ್ ಲೌಡ್ಲಿ, ಬಟ್ ನಿಮಗೆ ಅಮ್ಯುನಿಟೀಸಿಂದೆಲ್ಲ ವೀಡಿಯೋ ಮಾಡ್ತೀನಿ ಅಂದಿದ್ದಲ್ಲ. ಐ ಆಮ್ ಸಾರಿ, ನಾನು ಮರ್ತೇ ಬಿಟ್ಟಿದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ಕೆಲವೊಬ್ಬರು ವರ್ಕ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಬನ್ನಿ ಕ್ಯಾಬಿಗೆ ವೆಯ್ಟ್ ಮಾಡೋಣ. ಹೊರಗಡೆನೇ ಹೋಗ್ತೀನಿ. ಸೊ ಇಲ್ಲಿಂದ ಹೊರಗಡೆ ಹೋಗಬೇಕಂದ್ರೂ ಫೇಸ್ ಆ್ಯಕ್ಸೆಸ್ ಮಾಡಬೇಕು. ಇವಾಗ ಇಲ್ಲಿ ಕ್ಯಾಬ್ ಬರುತ್ತೆ. ಬಿಸಿಲಿದೆ ನೋಡಿ, ಅದಕ್ಕೆ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ.
ಅದೇ 7-Eleven ನಮ್ಮ ಅಪಾರ್ಟ್ಮೆಂಟ್ ಒಳಗಡೆ ಇದೆ. ಸೊ ನಾನು ಡೈಲಿ ಹೋಗ್ತೀನಿ ಅಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೆ. ಬನ್ನಿ ವೆಯ್ಟ್ ಮಾಡೋಣ, ಬರ್ತಿದ್ದಾನೆ ಡ್ರೈವರ್. ಆವಾಗಿಂದ 5 ಮಿನಿಟ್ಸ್ ಎಲ್ಲ ಇತ್ತು, ಇವಾಗ ಒಂದೇ ಸಲ ಮೂವ್ ಆಯಿತು. ಐ ಥಿಂಕ್ ನನ್ನ ನೆಟ್ವರ್ಕ್ ಇಶ್ಯೂ ಅನಿಸುತ್ತೆ. ನನ್ನ ಕ್ಯಾಬ್ ಬರ್ತಾ ಇದೆ ನೋಡಿ, ಅದೇ ಹೋಗೋಣ. ಯಾ ಕೆ ಫ್ಯಾಂಟಸಿ. ಸೊ ನಾನು ಪ್ಲೇಸಿಗೆ ರೀಚ್ ಆಗಿದ್ದೀನಿ. ಇದೆ ಕೆ ಫ್ಯಾಂಟಸಿ. ಆ್ಯಂಡ್ ನಾನು ಹೇಳಿದ್ನಲ್ಲ ನನಗೆ ಬ್ಯಾಂಗ್ಳೂರಿಂದ ಕನ್ನಡದವ್ರು ಪರಿಚಯ ಆಗಿದ್ದಾರೆ ಅಂತ. ಅವಳನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, 1 ಸೆಕೆಂಡ್. ಅವಳು ವಿಡಿಯೋ ಮಾಡ್ತಿದ್ದಾಳೆ. ಶಿಸ್ ರಶ್ಮಿ. ಇವರು ಕೂಡ ಬ್ಯಾಂಗ್ಳೂರವರು. ನಾವಿಬ್ಬರು ಮೀಟಾಗಿ ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ಅನ್ಸುತ್ತೆ ಅಲ್ವಾ. 2 ಮಂತ್ಸ್ ಆಯಿತು. ನನ್ನ ಹಸ್ಬೆಂಡ್ ಯಾವಾಗ ಜಾಯ್ನ್ ಆಗಿದ್ರು, ಅವ್ರ ಹಸ್ಬೆಂಡ್ ಕೂಡ ಅವಾಗೇ ಜಾಯ್ನ್ ಆಗಿರೋದು. ಸೊ ಬನ್ನಿ ಒಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ವಿ ಹ್ಯಾವ್ ಟು ಸೆಲೆಕ್ಟ್ ಹರ್. ಬಟ್ ಇದು ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ ಇದಲ್ವಾ? ಜಸ್ಟ್ ಜಸ್ಟ್ ಇದೊಂದು ಸ್ವಲ್ಪ ಹಾರರ್ ಥರನೂ ಚೆನ್ನಾಗಿ ಅನಿಸ್ತಿದೆ. Over there, this side, and the orange ticket for the front theater, that side. Go inside fantasy space first, and you need to wear the shoe cover on top of the shoes before you go inside. For fantasy space. ಓಕೆ, ಥ್ಯಾಂಕ್ ಯು. This is any time you can do it. ಥ್ಯಾಂಕ್ ಯು. ಬನ್ನಿ ಹೋಗೋಣ. ಇವಾಗ ನಮ್ದಿರೋದು 12:45 ಅಲ್ವಾ? 12:15. ಇವಾಗ ಫಸ್ಟು ಥಿಯೇಟ್ರಿಗೆ ಹೋಗ್ತಿದ್ದೀವಿ. ಐ ಥಿಂಕ್ ಯಾರೂ ಇಲ್ಲ ಅನಿಸುತ್ತೆ. ರಶ್ಮಿ ನಾವೇನಾ ಏನು ಬರ್ತಾರಾ ನೋಡೋಣ. ಇವಾಗ ಒಳಗಡೆ ಹೋಗಬೇಕು. ವೆಯ್ಟ್ ಮಾಡ್ತಾ ಇದ್ದೀವಿ, ಸ್ವಲ್ಪ ರೆಸ್ಟ್ ಮಾಡೋಗೋಣ ಅಂತ. ಬಟ್ ಇದಕ್ಕೆ ಟೈಮ್ ಇಲ್ಲ ಆಯಿತಾ, ನೋ ಟೈಮ್ ಲಿಮಿಟ್. ಮನೆಗೆ ಹೋಗೋಣ. ಹೇಗಿದ್ರು ಫೋಟೋಸ್ ಎಲ್ಲ ತೊಗೊಳ್ಳೋ ಅಷ್ಟರಲ್ಲಿ ಟೈಮ್ ಆಗುತ್ತೆ. ಟಿಕೆಟ್ಸ್ ಅಲ್ಲ ನೋಡಿ, ಈ ಥರ ಕವರ್ ಕೊಟ್ಟಿರ್ತಾರೆ. ಈ ಥರ ಕವರ್ ಕೊಟ್ಟಿರ್ತಾರೆ, ಹಾಕ್ಕೊಳ್ಬೇಕು. ಬಿಕಾಸ್ ಗ್ಲಾಸ್ ಡ್ಯಾಮೇಜ್ ಆಗಬಾರ್ದು ಅಂತ ಹಾಕ್ಕೊಂಡ್ಬಿಟ್ಟು ಸಿಗ್ತದೆ. ಬನ್ನಿ ಒಳಗಡೆ ಹೋಗೋಣ. ಆ ಕೈಯಿಂದ ಅನ್ಸುತ್ತೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡಿ. Unlike our society today, ಮುಂದೆ ತೋರಿಸ್ತೀನಿ. ಓ ಮೈ ಗಾಡ್, ಎಲ್ಲಿ ಕರ್ಕೊಂಡು ಹೋಗ್ತೀನಿ. ಏನೋ ಗ್ಯಾಲಕ್ಸಿಯಲ್ಲಿರೋ ಥರ ಫೀಲ್ ಆಗ್ತದೆ ನನಗೆ. ಸಖತ್ತಾಗಿದೆ ಅಲ್ವಾ? ಇಷ್ಟು ಬಂದು ಈ ಥರ ಎಲ್ಲ
ಇದರಲ್ಲಿ ವೈಟ್ ಕಲರ್ ಚೆನ್ನಾಗಿ ಕಾಣಿಸ್ತಿದೆ, ಬ್ಲೂ ಬಂದರೆ ಕಾಣಿಸ್ತಾನೆ ಇಲ್ಲ. ಆ್ಯಂಡ್ ಗ್ರೀನ್ ಈಸ್ ಆಲ್ಸೋ ಓಕೆ. ವೈಟ್ ಸಕ್ಕತ್ತಾಗಿದೆಯಲ್ವಾ? ನೈಸ್. ಸ್ಟ್ರೇಟು ಮಾಡಿ ಹಾಗೆ. ಪ್ರೆಸ್. ಹಾಂ. ಸೊ ಇವಾಗ ಹಸಿವಾಗಿದೆ, ಊಟಕ್ಕಂತ ಬಂದಿದ್ದೀವಿ. ಇಲ್ಲೆಲ್ಲೂ ವೆಜ್ ಸಿಗಲ್ಲ ಆಯಿತಾ. ವೆಜಿಟೇರಿಯನ್ಸ್ಗೆ ಅದೇ ಪ್ರಾಬ್ಲಮ್ಮು. ಸೊ ಪಿಜ್ಜಾ ಹಟ್ಟಿಗೆ ಬಂದಿದ್ದೀವಿ. ಇಲ್ಲಿ ವೆಜ್ ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ಆರ್ಡರ್ ಬರಬೇಕು, ಇನ್ನು ತುಂಬ ಹಸಿವಾಗಿದೆ. ಆಲ್ಮೋಸ್ಟ್ 3 o'clock ಆಗಕ್ಕೆ ಬಂತು ಅನಿಸುತ್ತೆ. ಬನ್ನಿ ಪಿಜ್ಜಾ ನೋಡಿ, ವೆಜ್ ಪಿಜ್ಜಾ ಬಂತು. ಹೆಲೋ, ಇವಾಗ ಊಟ ಆಯಿತು. ಏನಾದರೂ ಫ್ರೆಶ್ ಜ್ಯೂಸ್ ತೊಗೊಳ್ಳೋಣ ಅಂತ ಬಂದಿದ್ವಿ. ನಾನೇನು ಆರ್ಡರ್ ಮಾಡಿದೆ ಅಂತ ಅಂದರೆ ಹೆಸರೇ ಮತ್ತು ನಾನು ಕೋಕೋ ಮಿಲ್ಕ್ ಟೀ ಅಲ್ಲ, ಇನ್ನೊಂದಿದೆ ಕೋಕೋ ಫ್ರೆಶ್ ಮಿಲ್ಕ್ ಆರ್ಡರ್ ಮಾಡಿದ್ದೀನಿ. ಅವಳು ಏನೋ ಅದೇ ಮಾಡಿದ್ದಾಳೆ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಟಾಪಿಂಗ್ಸ್ ಇದೆ, ಯಾವ್ದು ಬೇಕೋ ತೊಗೋಬೋದು. ಬನ್ನಿ ಹೇಗಿರುತ್ತೆ ನೋಡೋಣ. ನನ್ನ ಡ್ರಿಂಕ್ ಬಂತು, ಬನ್ನಿ ಹೋಗೋಣ. ಇದೆ ಕೋಕೋ ಮಿಲ್ಕ್. ವಾವ್, ಸಖತ್ತಾಗಿದೆ. ನಾನು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಪಾಪ ಅವಳು ಚೆನ್ನಾಗಿರಲ್ಲ ಅಂತ. ಚೆನ್ನಾಗಿಲ್ಲ, ಚೆನ್ನಾಗಿದೆ. ಇವಾಗ ಮನೆಗೆ ಹೋಗ್ಬೇಕು. ಕ್ಯಾಬ್ ಬುಕ್ ಮಾಡಿದ್ದೀನಿ, ಹೋಗೋಕ್ಕೆ ಲೇಟ್ ಆಯಿತು. ಆ್ಯಂಡ್ ಡ್ರೈವರ್ ಯಾವುದೋ ಬೇರೆ ಲೊಕೇಶನ್ಗೆ ಹೋಗಿ ನಂಗೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಬಿಕಾಸ್ ತುಂಬ ಟ್ರಾಫಿಕ್ ಇದೆ ಅಂತ. ಮನೆಗೆ ಹೋಗಬೇಕು. ನನ್ನ ಫ್ರೆಂಡ್ ಕೂಡ ಬುಕ್ ಮಾಡ್ಕೊಂಡು ಹೋದ್ರು, ನನ್ನ ಕ್ಯಾಬ್ ಲೇಟಾಗಿ ಬಂತು. ಮನೆಗೆ ಹೋಗೋಣ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಬಾಯ್ ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.